ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ಶ್ರೀ ವರ್ಧಮಾನ ಸ್ಥಾನಕವಾಸಿ ಜೈನ್ ಶ್ರಾವಕ ಸಂಘದಿಂದ ಶೋಭಾಯಾತ್ರೆ. ಸನ್ಯಾಸ ದೀಕ್ಷೆ ಪಡೆಯಲಿರುವ ದಿಲೀಪ್ ಕುಮಾರ್ ಧೋಕಾರಿಗೆ ಅದ್ದೂರಿಯ ಮೆರವಣಿಗೆ. ಸದಾರ್ ಬಜಾರ್ ಠಾಣೆಯಲ್ಲಿ QR ಕೋಡ್ ವ್ಯವಸ್ಥೆ. ಜನಸ್ನೇಹಿ ಪೊಲೀಸ್ ಸೇವೆ ಒದಗಿಸಲು ಪ್ರತಿ ಠಾಣೆಯಲ್ಲಿ ವ್ಯವಸ್ಥೆ. SP ಪುಟ್ಟಮಾದಯ್ಯ. ಮಾವಿನಕೆರೆ ರಸ್ತೆ ಬಳಿ ಬೀದಿ ನಾಯಿ ಕಡಿದು 15 ಜನರಿಗೆ ಗಾಯ. ಸಾರ್ವಜನಿಕರ ಆಕ್ರೋಶ. ಜಯ ಕರ್ನಾಟಕ ಸಂಘದಿಂದ ಪರಿಸರ ದಿನಾಚರಣೆ. ಸಸಿ ನೆಟ್ಟು ಪೋಷಣೆ. ರಾಷ್ಟ್ರೀಯ ಹೆದ್ದಾರಿ ಅಧಿಸೂಚನೆ ರೈತರಿಗೆ ನ್ಯಾಯ ಒದಗಿಸಲು ಆಗ್ರಹಿಸಿ ಮನವಿ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ. ಶಾಂತಿ ಸಮಾನತೆ ಸಂದೇಶ ನೀಡಿದ ಮಹನೀಯರ ಆದರ್ಶ ಪಾಲನೆ ನಮ್ಮೆಲ್ಲರ ಹೊಣೆ. NS ಬಸವರಾಜ್. ವಾರ್ತೆಗಳ ವಿವರ. ಸಿರಿವಂತಿಕೆ ಜೀವನ ನಡೆಸಿ ಜೀವನದಲ್ಲಿ ಆತ್ಮ ಸಾಕ್ಷಾತ್ಕಾರ ಕಾಣಲು ಜೈನ್ ಭಗವತಿ ದೀಕ್ಷೆ ಪಡೆಯಲು ಮುಂದಾಗಿರುವ ಉದ್ಯಮಿ ದಿಲೀಪ್ ಕುಮಾರ್ ಧೋಕಾ ಇವರು ಸನ್ಯಾಸತ್ವ ದೀಕ್ಷೆ ಪಡೆಯುವ ಮುನ್ನ ಅದ್ದೂರಿಯ ಶೋಭಾಯಾತ್ರೆ ನಡೆಸಲಾಯಿತು. ನಗರದ ಧೋಕಾ ಸಭಾಂಗಣದಿಂದ ಸಾರೋಟಿನಲ್ಲಿ ಮೆರವಣಿಗೆ ನಡೆಸಲಾಯಿತು. M.Pharm ಶಿಕ್ಷಣ ಪಡೆದು ಚಿನ್ನದ ಪದಕ ಪಡೆದು ಅಮೆರಿಕ ಬೆಂಗಳೂರಿನಲ್ಲಿ ಉದ್ಯಮಿಯಾಗಿ ಸೇವೆ ಸಲ್ಲಿಸಿ ಕೊನೆಗೆ ಜೈನ್ ಸನ್ಯಾಸ ದೀಕ್ಷೆ ಪಡೆಯಲು ದಿಲೀಪ್ ಕುಮಾರ್ ಧೋಕಾ ನಿರ್ಧರಿಸಿದ್ದು, ಜೈನ್ ಸಮುದಾಯ ಹಿರಿಯರು, ಕುಟುಂಬಸ್ಥರು, ಮಹಿಳೆಯರು ದೀಕ್ಷೆ ಪಡೆಯಲು ಮುಂದಾಗಿರುವ ದಿಲೀಪ್ ಕುಮಾರ್ ಅವರಿಗೆ ಅದ್ದೂರಿ ಮೆರವಣಿಗೆ ನಡೆಸಿ ಶುಭ ಕೋರಿದರು. ನಗರದ ವಿವಿಧ ವೃತ್ತಗಳ ನಡೆದ ಮೆರವಣಿಗೆಯಲ್ಲಿ ಪುಷ್ಪ ಸಿಂಚನ ಮಾಡಿ ಸಾರ್ವಜನಿಕರು ಶುಭ ಕೋರಿದರು. ಜೈನ್ ಭಗವತಿ ಸಾಧ್ವಿಗಳು ಭಕ್ತರು ದೇಶದ ನಾನಾ ಕಡೆಯಿಂದ ಆಗಮಿಸಿ ಭಾಗಿಯಾದರು. ಬುಧವಾರ ಬೆಳಗ್ಗೆ 9:30ಕ್ಕೆ ರೈತ ಭವನದಲ್ಲಿ ದೀಕ್ಷಾ ಕಾರ್ಯಕ್ರಮ ನಡೆಯಲಿದ್ದು, ಶ್ರೀ 1008 ಪಾಶ್ಚ ಚಂದ್ರಜಿ ಇವರು ದೀಕ್ಷೆ ನೀಡಲಿದ್ದಾರೆ. ಶ್ರೀ ವರ್ಧಮಾನ ಸ್ಥಾನಕವಾಸಿ ಜೈನ್ ಶ್ರಾವಕ ಸಂಘದಿಂದ ಆಯೋಜಿಸಲಾಗಿದ್ದ ದೀಕ್ಷಾ ಮಹೋತ್ಸವದಲ್ಲಿ ಸಂಘದ ಅಧ್ಯಕ್ಷ ಶಾಂತಿಲಾಲ್ ಮೂಥಾ, ಕಾರ್ಯದರ್ಶಿ ನರೇಂದ್ರ ರಾಜ್ ಮೂಥಾ, ಗೌತಮ ಚಂದ್ ಗಿನಿಯಾ, ಅಶೋಕ್ ಕುಮಾರ್ ಧೋಕಾ, ಪ್ರಸನ್ನ ರಾಜ್ ಮೂಥಾ ಸೇರಿ ನೂರಾರು ಸಂಖ್ಯೆಯಲ್ಲಿ ಜೈನ್ ಸಮುದಾಯ ಜನರು, ಮಹಿಳೆಯರು ಭಾಗಿಯಾದರು. ಜನಸ್ನೇಹಿ ಪೊಲೀಸ್ ಆಡಳಿತವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಪೊಲೀಸ್ ಠಾಣೆಗಳಲ್ಲಿ QR ಕೋಡ್ ವ್ಯವಸ್ಥೆಯನ್ನು ಅಳವಡಿಸಲಾಗುತ್ತಿದ್ದು, ಸಾರ್ವಜನಿಕರು ಸದುಪಯೋಗ ಪಡೆಯಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಹೇಳಿದರು. ಸೋಮವಾರ ಸಂಜೆ ನಗರದ ಸದಾರ್ ಬಜಾರ್ ಠಾಣೆಯಲ್ಲಿ QR ಕೋಡ್ ವ್ಯವಸ್ಥೆಗೆ ಚಾಲನೆ ನೀಡಿ ಮಾತನಾಡಿದರು.
ಪೊಲೀಸ್ ಠಾಣೆಗಳಿಗೆ ದೂರು ನೀಡಲು ಬರುವ ದೂರದಾರರಿಗೆ ಪ್ರಕರಣದ ಮಾಹಿತಿ, ಇಲಾಖೆ ಸಿಬ್ಬಂದಿಗಳ ಸ್ಪಂದನಾ ಮನೋಭಾವದ ಕುರಿತು ಮಾಹಿತಿ ದೊರೆಯಲಿದೆ. ಸಾರ್ವಜನಿಕರಿಗೆ ಸೇವೆಯ ಒದಗಿಸುವುದನ್ನು ತ್ವರಿತಗೊಳಿಸಿ ಮತ್ತಷ್ಟು ಸ್ನೇಹಿಯಾಗಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗುತ್ತದೆ. ನ್ಯಾಯ ಕೇಳಿ ಬರುವ ಜನರಿಗೆ ಪೊಲೀಸರ ಸೇವೆ ಒದಗಿಸುವುದು ಮೊದಲ ಆದ್ಯತೆಯಾಗಿದೆ. ಗೌಪ್ತ ಮಾಹಿತಿ ನೀಡುವವರು ಸಕಾಲಕ್ಕೆ ನ್ಯಾಯ ದೊರೆಯದೆ ಹೋದರೂ ಇಲಾಖೆ ಅಧಿಕಾರಿಗಳು ಮಾಹಿತಿ ಪಡೆದು ಕ್ರಮ ವಹಿಸಲು ಸಹಕಾರಿಯಾಗಲಿದೆ. ನವೆಂಬರ್ 22 ಇಸ್ವಿ ಮತ್ತು ಜುಲೈ 23 ಇಸ್ವಿನಲ್ಲಿ ಈ ಲೋಕಸ್ಪಂದನ ಯೋಜನೆಗೆ ಸಂಬಂಧಪಟ್ಟಂಗೆ ಇಲಾಖೆಯಿಂದ 2 ಸುತ್ತೋಲೆಗಳು ಜಾರಿಯಾಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂಗೆ 21 ಮೇ 25ರಲ್ಲಿ ಮತ್ತೊಮ್ಮೆ ಈ ಸುತ್ತೋಲೆ ರಾಜ್ಯಾದ್ಯಂತ ಜಾರಿಗೊಳ್ಳಲಿಕ್ಕೆ ನಮ್ಮ ರಾಜ್ಯದ DC and DGP ಸಾಹೇಬರು ಆದೇಶ ಮಾಡಿದ್ದಾರೆ. ಅದರಂತೆ ಸಾರ್ವಜನಿಕ ಇಲಾಖೆದೇನು ಸಾರ್ವಜನಿಕ ಭದ್ರತೆ ಮತ್ತು ಸುರಕ್ಷತೆ ಮುಖ್ಯ ಉದ್ದೇಶ ಆಗಿರೋದು ಮತ್ತು ಸಾರ್ವಜನಿಕರ ಜೊತೆ ಉತ್ತಮ ಸಂಬಂಧ ಬೆಳೆಸಲಿಕ್ಕೆ ಅವರು ಯಾರೇ ಆಗಲಿ ಠಾಣೆಗೆ ಬಂದಾಗ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿರ ಸ್ಪಂದನೆ ಹೇಗಿತ್ತು ಮತ್ತು ಅವರ ಕೌಟುಂಬಿಕ ಕಲಹ ಇರ್ಬೋದು ಅಥವಾ ಬೇರೆ ಯಾವುದೇ ಪರಿಹಾರಕ್ಕೆ ಅಥವಾ ನ್ಯಾಯಕ್ಕೆ ಪೊಲೀಸ್ ಬಂದಾಗ ಠಾಣೆನ ಸಂಪರ್ಕ ಮಾಡೋದು ಅನಿವಾರ್ಯ. ಇಂಥ ಸಂದರ್ಭಗಳಲ್ಲಿ ಪೊಲೀಸರ ಒಂದು ಸ್ಪಂದನೆ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಅವರೇನೆ ನಾಗರಿಕರನ್ನೇ ಅಥವಾ ಯಾರು ಠಾಣೆಗೆ ಭೇಟಿ ಕೊಡ್ತಾರೆ ಅವರೇನೆ ಸ್ಕ್ಯಾನ್ QR ಕೋಡ್ ಇದೆ, ಅದನ್ನು ಸ್ಕ್ಯಾನ್ ಮಾಡಿದ್ರೆ ವಿಸ್ತೃತವಾಗಿ ಅವರು ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಹೋಗ್ತೇನೆ. ಮೊದಲು ಠಾಣಾ ಇದರಲ್ಲಿ ಅವರು ಎಂಟ್ರಿ ಮಾಡಿಸ್ಕೊಂಡ್ಮೇಲೆ ಸ್ಕ್ಯಾನ್ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಿರೋದ್ರಲ್ಲಿ ಅವರ ಅನುಭವಗಳನ್ನ ಶೇರ್ ಮಾಡಬೇಕು. ಇದರ ಉದ್ದೇಶ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆನ ಗಟ್ಟಿಗೊಳಿಸೋದು. ಈ ಠಾಣೆಗೆ ಯಾರೇ ಪಬ್ಲಿಕ್ಸು ಅಥವಾ ಸೀನಿಯರ್ ಸಿಟಿಸನ್ಸು ಹಿರಿಯರಾಗಿತ್ತು ಮಕ್ಕಳು ವಸತರು ಬಂದಾಗ ತೋರಿ ಸ್ವಾಗತಿಸಿ ತಾಳ್ಮೆಯಿಂದ ನಾವು ಇಲಾಖೆ ವತಿಯಿಂದ ಏನು ಮಾಡಬೇಕು ಅದರ ಬಗ್ಗೆ ಪ್ರತಿ ಠಾಣೆಗಳಲ್ಲಿಯೂ QR ಕೋಡ್ ವ್ಯವಸ್ಥೆ ಜಾರಿಯಾಗಲಿದೆ. ಸಾರ್ವಜನಿಕರು ಹೆಚ್ಚು ಸುರಕ್ಷತೆ, ರಕ್ಷಣೆ, ನ್ಯಾಯ ಪಡೆಯಲು ಮುಂದಾಗಬೇಕು. ಇಲಾಖೆ ಸಿಬ್ಬಂದಿಗಳು ಜನಸ್ನೇಹಿಯಾಗಿ ಕ್ರಿಯಾಶೀಲತೆಯಿಂದ ಕಾರ್ಯನಿರ್ವಹಿಸಲು ಸಹ ಪ್ರೇರಣೆಯಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ QR ಕೋಡ್ನ ಪ್ರಾತ್ಯಕ್ಷಿತೆ ಪ್ರದರ್ಶಿಸಲಾಯಿತು. DYSP ಶಾಂತಮೂರ್ತಿ ಸೇರಿ ವಿವಿಧ ಠಾಣೆಗಳ PIಗಳು, ಸಿಬ್ಬಂದಿಗಳು, ಸಾರ್ವಜನಿಕರು ಇದ್ದರು. ಬೀದಿ ನಾಯಿಗಳ ಗುಂಪೊಂದು ಸಾರ್ವಜನಿಕರ ಮೇಲೆ ದಾಳಿ ನಡೆಸಿ 15ಕ್ಕೂ ಅಧಿಕ ಜನರಿಗೆ ಕಚ್ಚಿ ಗಾಯಗೊಳಿಸಿದ ಘಟನೆ ನಗರದ ಗಂಗಾ ನಿವಾಸ್ ಮಾವಿನಕೆರೆ ಬಳಿ ಟ್ಯಾಂಕ್ ಬಂಡ ಹತ್ತಿರ ನಡೆದಿದೆ. ಮಕ್ಕಳು, ಮಹಿಳೆಯರು ಸೇರಿದಂತೆ ಸುಮಾರು 15ಕ್ಕೂ ಅಧಿಕ ಜನರ ಮೇಲೆ ದಾಳಿ ನಡೆಸಿ ಮನಬಂದಂತೆ ಎಲ್ಲೆಂದರಲ್ಲಿ ಕಚ್ಚಿ ಗಾಯಗೊಳಿಸಿವೆ. ಗಾಯಗೊಂಡವರನ್ನು ನಗರದ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. 2 ಮಕ್ಕಳು ತೀವ್ರ ಗಾಯಗೊಂಡಿದ್ದಾರೆ ಎನ್ನಲಾಗಿದೆ. ಬೀದಿ ನಾಯಿಗಳ ದಾಳಿಯು ಹುಚ್ಚು ನಾಯಿ ಕಡಿತ ಶಂಕೆ ವ್ಯಕ್ತವಾಗಿದ್ದು ಗಾಯಗೊಂಡವರು ಆತಂಕದಲ್ಲಿದ್ದಾರೆ. ಲಿಂಗಪ್ಪ, ಶರಣಪ್ಪ, ರಮೇಶ್, ಮೊಹಮ್ಮದ್ ಗೌಸ್, ಮೊಹಮ್ಮದ್ ಅಮ್ಜಾದ್, ಶಂಸುದ್ದೀನ್, ನವೀದ್, ಕಲೀಮುದ್ದೀನ್, ಫರ್ಜಾನ್ ಬೇಗಂ, ಮೊಹಮ್ಮದ್ ಆರಿಫ್ ಸೇರಿ 15 ಜನರಿಗೆ ಗಾಯಗೊಂಡಿದ್ದಾರೆ. ಕಳೆದ ರಾತ್ರಿ ನಗರದ ಗಂಗಾ ನಿವಾಸ್
ಟ್ಯಾಂಕ್ ಬಂಡ ಬಳಿಯಲ್ಲಿ ಬೀದಿ ನಾಯಿಗಳು ಗುಂಪು ಬಡಾವಣೆಯಲ್ಲಿದ್ದ ಜನರ ಮೇಲೆ ದಾಳಿ ನಡೆಸಿವೆ. ದಾಳಿಯಲ್ಲಿ ಮಕ್ಕಳು, ಮಹಿಳೆಯರಿಗೆ ಮನ ಬಂದಂತೆ ಕಚ್ಚಿವೆ. ಗಾಯಗೊಂಡವರನ್ನು ತಕ್ಷಣವೇ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರೆದಿದೆ. ನಗರದಲ್ಲಿ ಬೀದಿ ನಾಯಿಗಳು ದಾಳಿ ಮಿತಿ ಮೀರಿದ್ದು ಜನರು ಬೇಸತ್ತು ಹೋಗಿದ್ದಾರೆ. ನಗರದಲ್ಲಿ ಬೀದಿ ನಾಯಿಗಳೇ ಬಲಿಗಳಾಗಿವೆ. ಮಹಾನಗರ ಪಾಲಿಕೆಯು ಆ ಸಮಯಕ್ಕೆ ಎಚ್ಚೆತ್ತುಕೊಂಡು ಬೇಕಾಬಿಟ್ಟಿ ಎಂಬಂತೆ 10 ನಾಯಿಗಳು ಹಿಡಿದು ಸಮಾಧಾನ ಪಡಿಸುವ ಕೆಲಸ ಮಾಡಿತ್ತು. ಆದರೆ ಶಾಶ್ವತ ಪರಿಹಾರ ಮಾತ್ರ ಕಂಡುಕೊಳ್ಳುವಲ್ಲಿ ವಿಫಲವಾಗಿದೆ ಎಂದು ಸಾರ್ವಜನಿಕರು ಮಹಾನಗರ ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀದಿ ನಾಯಿಗಳನ್ನು ಹಿಡಿದು ಲಸಿಕೆ, ಇಂಜೆಕ್ಷನ್ ನೀಡಿ ಬಿಡುತ್ತಿದ್ದಾರೆ. ಬೀದಿ ನಾಯಿಗಳನ್ನು ಹಿಡಿದು ಅವುಗಳನ್ನು ದೂರದ ಪ್ರದೇಶದಲ್ಲಿ ಬಿಡುವ ಕೆಲಸ ಮಾಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಸಿಂಧೂರ್ ವನ ಹೆಸರಿನಲ್ಲಿ ವಿವಿಧ ಬಗೆಯ ಗಿಡಗಳನ್ನು ನೆಡುವ ಮೂಲಕ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ನಗರದ ಬೋಳ್ಮಾನ್ ದೊಡ್ಡಿ ರಸ್ತೆ ಸೇರಿದಂತೆ ವಿವಿಧೆಡೆಯಲ್ಲಿ ಸಸಿಗಳನ್ನು ನೆಡಲಾಯಿತು. ಪಾಲಿಕೆ ಸದಸ್ಯ ಎನ್.ಕೆ. ನಾಗರಾಜ್ ಮಾತನಾಡಿ, ಜಯ ಕರ್ನಾಟಕ ಜನಪರ ವೇದಿಕೆಯು ಕನ್ನಡ ನಾಡು, ನುಡಿ, ನೆಲ, ಜಲ, ಭಾಷೆ, ಶಿಕ್ಷಣ, ರೈತರ, ಯೋಧರ, ಮಹಿಳೆಯರ, ಕಾರ್ಮಿಕರ, ದೀನ ದಲಿತರ ಪರವಾಗಿ ಕಳೆದ ಕೆಲವು ದಶಕಗಳಿಂದ ಹೋರಾಟ ನಡೆಸುತ್ತಾ ಬಂದಿದೆ. ಸಂಸ್ಥಾಪಕ ಅಧ್ಯಕ್ಷ ಬಿ. ಗುಣರಂಜನ್ ಶೆಟ್ಟಿ ಅವರ ನೇತೃತ್ವದ ಜಯ ಕರ್ನಾಟಕ ಜನಪರ ವೇದಿಕೆ ಪರಿಸರ ಸಂರಕ್ಷಣೆಯ ಮುಖ್ಯ ಉದ್ದೇಶದ ಜೊತೆಯಲ್ಲಿ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಪರಿಸರವನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ನೀಡುವುದರ ಉದ್ದೇಶದಿಂದ ಮನೆಗೊಂದು ಮರ, ಊರಿಗೊಂದು ಕೆರೆ ಎಂಬ ಅಭಿಯಾನದಡಿಯಲ್ಲಿ ಕೆರೆಗಳನ್ನು ಪುನರ್ಜೀವನಗೊಳಿಸಿ ಪರಿಸರ ಸಂರಕ್ಷಣೆ ಹಾಗೂ ಅಂತರ್ಜಲ ವೃದ್ಧಿಸುವ ಹಾಗೂ ಪರಿಸರದ ಉಳಿವಿಗಾಗಿ ಸಾವಿರಾರು ಸಸಿಗಳನ್ನು ನೆಟ್ಟ ಗಿಡಗಳನ್ನು ಪೋಷಿಸಲಾಗುತ್ತಿದೆ ಎಂದರು. ಸರ್ ಅಷ್ಟೇ ಸಾವ್ರೆ ಎಡಿಸಿ ಇದ್ದೀರಿ ಅಪಾರ ಜಿಲ್ಲಾಧಿಕಾರಿಗಳು ಅಪಾರ ಜಿಲ್ಲಾಧಿಕಾರಿ ಇವರು ಫೋನ್ ಸರ್ ಅಂತ ಹೇಳಿ ನೀರು ತೊಗೊಂಡ್ರಿ ಯಾಕೆ ಹಾಕುವಂತ ಸ್ವಲ್ಪ ಮಣ್ಣು ಹಾಕಿ ಅರುಣ್ ಮಣಿಕ ಬರ್ರಿ ಮುಂದೆ ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಜಂಬಣ್ಣ, ಗೋವಿಂದ ನಾಯಕ್, ರಾಮು ಅರೋಲಿ, ಅರುಣ್ ಕುಮಾರ್, ನರೇಂದ್ರ ಕುಮಾರ್, ವೀರೇಶ್ ಸೇರಿದಂತೆ ಅನೇಕರು ಇದ್ದರು. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ 3D ಅಧಿಸೂಚನೆ APKN 54,483 ವಿಸ್ತಾರದ ಹೆದ್ದಾರಿ 2023ರ ಫೆಬ್ರವರಿ 9ರ ನಂತರ 60 ಮೀಟರ್ 54,483 ಕಿಲೋಮೀಟರ್ ವಿಸ್ತಾರಗೊಳಿಸಿರುವ ಅಧಿಸೂಚನೆಯು ಹೆದ್ದಾರಿ ವ್ಯಾಪ್ತಿಗೆ ಬರುವ ರೈತರಿಗೆ ಸಂಕಷ್ಟವನ್ನು ಉಂಟುಮಾಡಿದೆ ಎಂದು ಮಹಿಳೆಯರ, ಮಕ್ಕಳ, ನಾಗರಿಕರ ಮತ್ತು ಮಾನವ ಹಕ್ಕುಗಳ ಸಂರಕ್ಷಣಾ ವೇದಿಕೆಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿ ಸಲ್ಲಿಸಿ 2023ರ ಫೆಬ್ರವರಿ 9ರ ಪ್ರಕಾರ 60 ಮೀಟರ್ 54.483 ಕಿಲೋಮೀಟರ್ ವಿಸ್ತಾರದ ಭೂಮಿಯನ್ನು ಅಧಿಸೂಚನೆ ನೀಡಿರುವ NHAIN ಅಧಿಸೂಚನೆ ಪ್ರಕಾರ ಮೇಲೆ ಹೇಳಿದ ಕೃಷಿ ಭೂಮಿಯ ನಿಯಮ ಪ್ರಕಾರ ಸಂಬಂಧಪಟ್ಟ ರೈತರು ಸದರಿ ಕೃಷಿ ಭೂಮಿಯನ್ನು ಕೃಷಿ ಚಟುವಟಿಕೆಗಳು ಮಾಡುವ ಅಧಿಕಾರವಿರುವುದಿಲ್ಲ ಮತ್ತು ಅವರ ಸಮಸ್ಯೆಗಳಿಗೆ ತನ್ನ ಸ್ವಂತ ಭೂಮಿಯನ್ನು ಮಾರಾಟ ಮಾಡುವ ಅಧಿಕಾರ ಸಹಿತ ಇರುವುದಿಲ್ಲ. ಸುಮಾರು 26 ತಿಂಗಳುಗಳಿಂದ ಅಧಿಸೂಚನೆ ಪ್ರಕಾರ ರೈತರಿಗೆ ತಮ್ಮ ಭೂಮಿಯ ಕೃಷಿ ಚಟುವಟಿಕೆಗಳು ಮತ್ತು ತಮ್ಮ ಗೃಹ ಕೃತ್ಯದ ಅವಶ್ಯಕತೆಗಳಿಗೆ, ಮಕ್ಕಳ ಶಿಕ್ಷಣಕ್ಕಾಗಿ, ಮದುವೆಗಳಿಗಾಗಿ ಹಾಗೂ ಚಿಕಿತ್ಸೆಗಾಗಿ ಹಲವಾರು ಸಮಸ್ಯೆಗಳಿಗೆ ತಮ್ಮ ಭೂಮಿಯನ್ನು ಯಾವುದೇ ಸಮಸ್ಯೆಗಳಿಗೆ ಮಾರಾಟ ಮಾಡುವ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಅಧಿಸೂಚನೆ ಪ್ರತಿಬಂಧದ ಕಾರಣ ರೈತರು ತಮ್ಮ ಆತ್ಮ ಸಮ್ಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಅನಿವಾರ್ಯತೆ ಉದ್ಭವಿಸಿರುತ್ತದೆ ಎಂದು ತಿಳಿಸಿದರು. ರೈತರನ್ನು ಸಂಕಷ್ಟದಿಂದ ಪಾರು ಮಾಡಲು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ರೈತರ ಸಮಸ್ಯೆಗಳನ್ನು ಪರಿಹರಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒತ್ತಾಯಿಸಿ ತಕ್ಷಣವೇ ರೈತರ ಪರಿಹಾರವನ್ನು ನೀಡಬೇಕು ಎಂದು ಆಗ್ರಹಿಸಿದರು.
ಇದಕ್ಕೆ ಮುಖ್ಯವಾಗಿ 54.83 ಕಿಲೋಮೀಟರ್ ವಿಸ್ತಾರದ ಸಂಬಂಧಪಟ್ಟ ರೈತರು ಕಷ್ಟಗಳು ತಮ್ಮ ಸ್ವಾವಲಂಬಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಸಂಗ ಬಂದಿರುವ ಕುರಿತು ಮೇಲೆ ಹೇಳಿದಂತೆ ವಿವರದ ಪ್ರಕಾರ NHAIನ KPKಯ 54.480 ವಿಸ್ತಾರದ ಹೆದ್ದಾರಿ ದಿನಾಂಕ 9/2/2023 ಪ್ರಕಾರ 64.483 ಕಿಲೋಮೀಟರ್ ವಿಸ್ತಾರದ ಭೂಮಿಯ ಅಧಿಸೂಚನೆ ನೀಡುವ NHAI ಅಧಿಸೂಚನೆ ಪ್ರಕಾರ ಮೇಲೆ ಹೇಳಿದ ಕೃಷಿ ಭೂಮಿಯ ನಿಯಮ ಪ್ರಕಾರ ಸಂಬಂಧಪಟ್ಟ ರೈತರು ಸದರಿ ಕೃಷಿ ಭೂಮಿಯನ್ನು ಕೃಷಿ ಚಟುವಟಿಕೆಗಳನ್ನು ಮಾಡುವ ಅಧಿಕಾರವಿರುವುದು ಮತ್ತು ಅವರ ಸಮಸ್ಯೆಗಳಿಗೆ ತನ್ನ ಸ್ವಂತ ಭೂಮಿಯನ್ನು ಮಾರಾಟ ಮಾಡುವ ಅಧಿಕಾರ ಸಹಿತ ಇರುವುದಿಲ್ಲ. ಸುಮಾರು 26 ತಿಂಗಳಿಂದ ಅಧಿಸೂಚನೆ ಪ್ರಕಾರ ರೈತರಿಗೆ ತಮ್ಮ ಭೂಮಿಯ ಕೃಷಿ ಚಟುವಟಿಕೆಗಳು ಮತ್ತು ತಮ್ಮ ಈ ಸಂದರ್ಭದಲ್ಲಿ ಸಂಘದ ಸಂಸ್ಥಾಪಕ ಜಿ ರಾಜೇಶ್ವರಿ ರಾವ್, ಪ್ರಮುಖರಾದ ಎಸ್ ರಾಜು, ಆಂಜನೇಯ, ಶಿವಮ್ಮ, ನರೇಶ್, ಜಿ ವೀರೇಶ್, ರವಿಕುಮಾರ್, ನರಸಿಂಹರು ಸೇರಿದಂತೆ ಇತರರು ಇದ್ದರು. ಬುದ್ಧ ಬಸವ ಅಂಬೇಡ್ಕರ್ ಅವರು ಜಾಗತಿಕ ಮಟ್ಟದ ಮಹಾನ್ ದಾರ್ಶನಿಕ ನಾಯಕರು. ಸಮಾಜದ ಶಾಂತಿ ಪ್ರಿಯರಾಗಿ ಬುದ್ಧ ಬಸವಣ್ಣನವರು ವಚನ ಸಾಹಿತ್ಯದ ಮೂಲಕ ಕಾಯಕವೇ ಕೈಲಾಸವೆಂದರು. ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ನೀಡಿ ದೇಶದಲ್ಲಿ ಸಮಾನತೆ ತಂದು ಜನರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಬಲವರ್ಧನೆಗಾಗಿ ಶ್ರಮಿಸಿದ್ದಾರೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆಯ ಸಚಿವ NS ಬೋಸರಾಜ್ ತಿಳಿಸಿದರು. ಅವರಿಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನಿರ್ದೇಶನಾಲಯ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘ, ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾರ್ಥಿ ಸಂಘ ರಾಯಚೂರು ಸಂಯುಕ್ತ ಆಶ್ರಯದಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಸಭಾಂಗಣದಲ್ಲಿ ಆಯೋಜಿಸಿದ್ದ ಬುದ್ಧ ಬಸವಣ್ಣ ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಮಹಾನ್ ನಾಯಕರುಗಳ ಸಿದ್ಧಾಂತಗಳ ಮೇಲೆ ನಡೆಯುತ್ತಾ ಸಾಗಿದಾಗ ಮಾತ್ರ ನಾವು ಮನುಷ್ಯರಾಗಲು ಸಾಧ್ಯ. ಇದರಿಂದ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ನೆಲೆಸಲಿದೆ. ಬಸವಣ್ಣನವರು ಕೈಲಾಸ ಮುಕ್ತಿಗೆ ಕಾಯಕ ಎಂದು ಎಲ್ಲರೂ ಕಾಯಕದಲ್ಲಿ ಕೈಲಾಸ ಕಾಣಿರಿ ಎಂದು ತಿಳಿಸಿದ್ದಾರೆ. ಅಂಬೇಡ್ಕರ್ ಕೊಟ್ಟ ಶಿಕ್ಷಣದಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ ಎಂದು ತಿಳಿಸಿದರು. ನಂತರ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ಬುದ್ಧ ಬಸವ ಅಂಬೇಡ್ಕರ್ ಅವರು ಶೋಷಿತ ಸಮುದಾಯಗಳನ್ನು ಮೇಲೆತ್ತಿದವರು. ಮನುಷ್ಯರನ್ನು ಮನುಷ್ಯರಂತೆ ಕಾಣದ ಈ ದೇಶದಲ್ಲಿ ಸಮಾನತೆ, ಸೌಹಾರ್ದತೆಗೆ ಸಂದೇಶ ಸಾರಿದ ಮಹಾನ್ ಪುರುಷರು ಎಂದು ತಿಳಿಸಿದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಹನುಮಂತಪ್ಪ, ಡಾಕ್ಟರ್ ರಮೇಶ್, ವಿವಿಯ ಆಡಳಿತ ಅಧಿಕಾರಿಯಾಗಿ ಜಾಗೃತಿ ದೇಶಮಾನೆ, ಕೃಷಿ ವಿವಿಯ ಆಡಳಿತ ಮಂಡಳಿಯ ಸದಸ್ಯರಾದ ಮಲ್ಲಿಕಾರ್ಜುನ್ ಪಡದಳ್ಳಿ, ಮಲ್ಲೇಶ್ ಕೊಲಮಿ, ಶರಣಬಸವ ಪಾಟೀಲ್, ನಾರಾಯಣ ರಾವ್, ದುರ್ಗೇಶ್ KR, ಡಾಕ್ಟರ್ ಅಮರೇಗೌಡ, ಶಿವಶಂಕರ್ M, ಗುರುರಾಜ್ ಸುಂಕದ, MS ಅಯ್ಯನಗೌಡರ್, ರವಿ ಮೇಸ್ತಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರೀ ವರ್ತಮಾನ ಸ್ಥಾನಕವಾಸಿ ಜೈನ್ ಶ್ರಾವಕ ಸಂಘದಿಂದ ಶೋಭಾಯಾತ್ರೆ. ಸನ್ಯಾಸ ದೀಕ್ಷೆ ಪಡೆಯಲಿರುವ ದಿಲೀಪ್ ಕುಮಾರ್ ಧೋಕಾರಿಗೆ ಅದ್ದೂರಿಯ ಮೆರವಣಿಗೆ. ಸದಾರ್ ಬಜಾರ್ ಠಾಣೆಯಲ್ಲಿ QR ಕೋಡ್ ವ್ಯವಸ್ಥೆ. ಜನಸ್ನೇಹಿ ಪೊಲೀಸ್ ಸೇವೆ ಒದಗಿಸಲು ಪ್ರತಿ ಠಾಣೆಯಲ್ಲಿ ವ್ಯವಸ್ಥೆ. SP ಪುಟ್ಟಮಾದಯ್ಯ. ಮಾವಿನಕೆರೆ ರಸ್ತೆ ಬಳಿ ಬೀದಿ ನಾಯಿ ಕಡಿದು 15 ಜನರಿಗೆ ಗಾಯ. ಸಾರ್ವಜನಿಕರ ಆಕ್ರೋಶ. ಜಯ ಕರ್ನಾಟಕ ಸಂಘದಿಂದ ಪರಿಸರ ದಿನಾಚರಣೆ. ಸಸಿ ನೆಟ್ಟು ಪೋಷಣೆ. ರಾಷ್ಟ್ರೀಯ ಹೆದ್ದಾರಿ ಅಧಿಸೂಚನೆ. ರೈತರಿಗೆ ನ್ಯಾಯ ಒದಗಿಸಲು ಆಗ್ರಹಿಸಿ ಮನವಿ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ. ಶಾಂತಿ ಸಮಾನತೆ ಸಂದೇಶ ನೀಡಿದ ಮಹನೀಯರ ಆದರ್ಶ ಪಾಲನೆ ನಮ್ಮೆಲ್ಲರ ಹೊಣೆ.
NS ಬೋಸರಾಜ್. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.